ಎಲ್ಲ ಅರ್ಥ ಬಿದ್ದೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಟ್ಯಾಂಕರ್ ಡೀಸೆಲ್ ಅಂದರೆ ನಮ್ಮ ಸಂಘದಲ್ಲಿ ಮೆಂಬರ್ ಎಲ್ಲಿ ತನಕ ನಾವು ಇರ್ತೀವೋ ಅಲ್ಲಿ ತನಕ ಸುಸಜ್ಜಿತವಾಗಿ ನಾವು ಸಂಘ ನಡೆಸಿಕೊಳ್ಳಲು ಸಾಧ್ಯ ಆಗಿದೆ. ಅದನ್ನು ಒಂದು 1000 ರೂಪಾಯಿ ಇದ್ರೆ ಅಂತ ಮಾಡಿದ್ದೀವಿ. ಅದನ್ನು ಅಷ್ಟಕ್ಕೆ ಇರಲಿಲ್ಲ ಅಂತೀವಿ, ಆದರೂ ಮಾಡಿದ್ದೀವಿ. ಅದು ಬೇಕಾಗಿದೆ. ಇವಾಗ ಸಂಘ ಇಷ್ಟೆಲ್ಲ ಪ್ರಚಾರ ಮಾಡ್ತಾ ಇದೆ, ಅಥವಾ ಇನ್ನೊಂದೇನೋ ಸಡನ್ ಹೋಗಿ ಯಾಕೋ ಕೊಡಬೇಕಾಗುತ್ತೆ, ಇಡಬೇಕಾಗುತ್ತೆ. ಅಂಥದಕ್ಕೆ ಈ 1000 ರೂಪಾಯಲ್ಲಿ ಬಳಸುವಂಥ ವ್ಯವಸ್ಥೆ ಇದೆ. ಜೊತೆಗೆ ಯಾವುದೋ ನಮ್ಮ ಲೈಸೆನ್ಸ್ ಸರ್ವೇರ್ಸ್ಗಳಿಗೆ ಅವಘಡ ಆಯಿತು ಅಂಥ ಟೈಮಲ್ಲಿ ಏನು ನಾವು ಒಂದು ಇತರೆ ಹಣ ಅಂತ ಏನಿದೆ ಅದರಲ್ಲಿ ನಮ್ಮಿಂದ ಎಷ್ಟು ಅನುಕೂಲ ಆಗುತ್ತೋ ಅವ್ರಿಗೆ ಹಿಂದೆಗಡೆ ನಾವು ಮಾನವ ಸಪೋರ್ಟ್ ಕೊಡೋಕ್ಕಾಗ್ತು, ಅಥವಾ ಅವ್ರನ್ನ ಭೇಟಿ ಮಾಡಿ ಇದನ್ನು ಮೀರಿ ಇದುವರೆಗೂ ನಮ್ಮಲ್ಲಿ ನೋಡಿದ್ದೀವಿ. ಎಷ್ಟೋ ಜನ ಕೆಲಸ ಮಾಡ್ಬೇಕಾದ್ರೆ ಆಫೀಸ್ ಸತ್ತೋಗಿದ್ದಾರೆ, ಎಷ್ಟೋ ಜನ ಸ್ಪಾಟಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗಿದ್ದಾರೆ. ಇದರಲ್ಲಿ ಎಷ್ಟೋ ಸಮಸ್ಯೆ ಇದ್ರು ಯಾವುದು ಸರ್ಕಾರ ಬಂದಾಗಲಿ ಇಲಾಖೆ ಬಂದಾಗಲಿ ಯಾರು ನಮ್ಮ ಪರವಾನಗಿ ಇದೆ ನಿಂತಿಲ್ಲ. ಈ ನಿಟ್ಟಿನಲ್ಲಿ ನಮ್ಮ ಸಂಘ ಎಲ್ಲ ಲೈಸೆನ್ಸ್ ಸರ್ವೇರ್ಸ್ ಏನಿದ್ದೀರೋ ಇವಾಗೆಲ್ಲ ರ್ಯಾಂಡಮ್ ಆಗಿ ಒಂದು ಇನ್ಶೂರೆನ್ಸ್ ಮಾಡಿಸಿ, ಇವಾಗ ವರ್ಷಕ್ಕೆ ಎಷ್ಟೋ 100 ರೂಪಾಯಿ 500 ರೂಪಾಯಿ ಏನೋ ರ್ಯಾಂಡಮ್ ಆಗಿ ಬರುತ್ತೆ. ಅದನ್ನಾಗಲೇ 4-5 ಜನದ ಹತ್ರ ಡಿಸ್ಕಷನ್ ಮಾಡಿದ್ವಿ. ಆ ಲೈಸೆನ್ಸ್ ಸರ್ವೇರ್ಸ್ಗಳಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಬೇಕು ಅನ್ನೋದು ಒಂದು ನಡೀತಾ ಇದೆ. ಯಾರು ಸದಸ್ಯರುಗಳು ತಗೊಂಡಿರ್ತೀರೋ ಅವ್ರಿಗೆ ಆ ಇನ್ಶೂರೆನ್ಸು ಅವ್ರದ್ದು ನೆಕ್ಸ್ಟ್ ಬರುತ್ತೆ. ನೆಕ್ಸ್ಟ್ ಮೀಟಿಂಗಲ್ಲಿ ನಿಮ್ಗೆಲ್ಲ ಡೀಟೇಲ್ಸ್ ಬರ್ತಾ ಇದೆ, ಎಲ್ಲ ಆನ್ಲೈನಲ್ಲಿ ಇರುತ್ತೆ. ವೆಬ್ಸೈಟ್ ಇದೆ, ನಮ್ಮ state.ls.com ಅಂತ ಒಂದು ವೆಬ್ಸೈಟ್ ಮಾಡಿದ್ದೀವಿ. ಇನ್ನೊಂದು ಸಂತೋಷದ ವಿಷಯ ಅಂದರೆ, ನಾನು ಅಧ್ಯಕ್ಷ 3 ದಿವಸಕ್ಕೆ ಒಂದು ಯೋಚನೆ ಮಾಡಿದೆ. ಇವತ್ತೆಲ್ಲ ನಮ್ಮ ಲೈಸೆನ್ಸ್ ಎಲ್ಲ ಪರಿಣಿತರಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ವೆಬ್ಸೈಟ್ ಮಾಡಿ ಒಂದು ಕೀ ಲಿಂಕ್ ಕಳಿಸಿದೆ. ಆ ಲಿಂಕಲ್ಲಿ 2500 ಜನಕ್ಕೂ ಮೀರಿ ಮೆಂಬರ್ಸ್ ಆಗಿದ್ದಾರೆ. ಪ್ರತಿಯೊಂದು ಡೀಟೇಲ್ ಕೊಟ್ಟಿದ್ದಾರೆ. ನಾನು ಕೇಳ್ತಾ ಇರೋದು ಹಾರ್ಡ್ ಕಾಪಿನಲ್ಲಿ ನೀವು ಇದ್ರ ಉದ್ದೇಶ ಬೇರೆ, ನಾನು ಅವತ್ತು ಕೇಳಿರೋ ಉದ್ದೇಶ ಬೇರೆ. ಅವತ್ತು ಕೇಳಿರೋ ಉದ್ದೇಶದಲ್ಲಿ 2500ಕ್ಕೂ ಮೀರಿ ನನಗೆ ಮೆಂಬರ್ಶಿಪ್ ಬಂದಿದೆ. ಪ್ರತಿಯೊಂದು ಅವ್ರದ್ದು ಏಜು, ಅವ್ರ ಹೆಸರು, ಅವ್ರದ್ದು ವಯಸ್ಸು, ಏನು ಅವ್ರ ಅಡ್ರೆಸ್ಸು, ಕೆಲಸ ಮಾಡ್ತಾ ಇರೋ ಅಡ್ರೆಸ್ಸು ಪ್ರತಿಯೊಂದು ಹಾಕಿದ್ದಾರೆ. ಕೆಲವರಿಗೆ ಗೊತ್ತಾಗಿಲ್ವೇನೋ, ಅದು ರೀಚ್ ಆಗಿಲ್ವೇನೋ, ಮುಂದಿನ ದಿನಗಳಲ್ಲಿ ಅದು ಬರ್ತದೆ. ಇದನ್ನು ನಾವು ಇಲಾಖೆ ವತಿಯಲ್ಲಿ ನಾವು ಕೇಳೋದು, ಸರ್ ನಮ್ಮದು ನಮ್ಮ ಲೈಸೆನ್ಸ್ ಸರ್ವೇರ್ಸ್ ಎಷ್ಟು ಜನ ಮಾಡ್ತಿದ್ದಾರೆ, ಯಾವ್ಯಾವ ತಾಲೂಕಲ್ಲಿ ಎಷ್ಟು ಜನ ಮಾಡಿದ್ದಾರೆ, ಎಷ್ಟು ಜನ ರದ್ದಾಗಿದ್ದಾರೆ, ಡೀಟೇಲ್ ಕೊಡಿ ಅಂತ ಕೇಳೋದು. ಅವ್ರ ಹತ್ರ ಮಾಹಿತಿ ಇಲ್ಲ, ಇದ್ರೂ ಕೊಡೋಲೇನೋ ಗೊತ್ತಿಲ್ಲ. ಅವಾಗ ನಮ್ಮ ಹೆಚ್ಚುವರಿ ನಿರ್ದೇಶಕರನ್ನು ನಾನು ಕೇಳಿದೆ, ಇಲ್ಲ ಸರ್ ನಮಗೆ ಡೀಟೇಲ್ ಬೇಕು. ನಾವು ಏನಂದರೆ ಇಷ್ಟು ಜನ ನಾವು ಕೆಲಸ ಮಾಡ್ತೀವಿ, ರ್ಯಾಂಡಮ್ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ವ್ಯವಸ್ಥೆ ಮಾಡಿಕೊಡಿ ಅನ್ನೋದು. ಎಲ್ಲಿ ಯಾವ ತಾಲೂಕು ಇದೆ ಅವರು ತಾಲೂಕುಗಳಿಗೆ ಲೆಕ್ಕ ಹಾಕೋದು. ಆ ತಾಲೂಕಿನಿಂದ ಕೆಲವರು